Dear students, today I am going to teach Unit 6 Journey to the Top, the success story of Bachendri Pal. Dear students, before we are going to know the story of Bachendri Pal, we must understand the meaning of new words in this prose. First of all, we must going to teach the meaning of new words. First one, modest. The another English meaning is small. ಕನ್ನಡದಲ್ಲಿ ಸಣ್ಣದು ಅಂತ ಅರ್ಥ ಆಗುತ್ತೆ. ರೆಬಿಲಿಯಸ್ ಅಂದರೆ ಬಂಡಾಯಗಾರ ಅಥವಾ ಬಂಡಾಯಗಾರ್ತಿ ಅಂತ ಅರ್ಥ ಆಗುತ್ತೆ. ಸ್ನೋ ಕ್ಲಾಡ್ ಮಂಜಿನಿಂದ ಆವರಿಸಿದ ಅಂತ ಅರ್ಥ ಆಗುತ್ತೆ. ಅಮ್ಯೂಸ್ ಫೀಲ್ ಪ್ಲೀಸೆಂಟ್ಲಿ ಹ್ಯಾಪಿ ಆನಂದ ಸಂತೋಷ ಖುಷಿ ಅಂತೇಳಿ ಅರ್ಥವನ್ನು ಕೊಡುವಂಥ. ನೆಕ್ಸ್ಟ್ ಪರ್ಸ್ಯೂಡ್ ಮನವೊಲಿಸು. ಗ್ರ್ಯಾಜುಯೇಷನ್ ಪದವಿ. ಮೆಂಟರ್ ಇನ್ನೊಂದು ಮೀನಿಂಗ್ ಗೈಡ್ ಅಂದರೆ ಮಾರ್ಗದರ್ಶಕ. ಡಿಟರ್ಮಿನೇಷನ್ ನಿರ್ಧಾರಿತ ಮತ್ತು ದೃಢ ನಿರ್ಧಾರ. ಅಡ್ವೆಂಚರ್ ಸಾಧನೆ ಸಾಹಸ. ಮೌಂಟೇನಿಯರಿಂಗ್ ಪರ್ವತಾರೋಹಣ. ನೆಕ್ಸ್ಟ್ ಅದರ್ ವರ್ಡ್ಸ್. ಸಮ್ಮಿಟ್ ಶಿಖರ ಪರ್ವತ. ಟ್ರೇಡ್ಸ್ಮೆನ್ ವ್ಯಾಪಾರಸ್ಥ. ಮ್ಯೂಲ್ಸ್ ಕತ್ತೆಗಳು. ವಾಂಡರಿಂಗ್ ನಡೆದಾಡುವುದು. ಎಕ್ಸೆಲ್ಲರ್ ನಿಪುಣ ಚತುರ. ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ. ಫಿಯರ್ಲೆಸ್ ನಿರ್ಭಯವಾಗಿ. ಕಂಟಿನ್ಯೂ. ಸಿವಿಂಗ್ ಒಲಿಯುವುದು. ಡಿಫೀಟೆಡ್ ಸೋಲಿಸು. ಇನ್ಸ್ಪೈರ್ಡ್ ಸ್ಫೂರ್ತಿ ಒಂದು ಅಥವಾ ಸ್ಫೂರ್ತಿ. ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ. ಎಕ್ಸ್ಪಿಡಿಷನ್ ದಂಡಯಾತ್ರೆ. ಪೀಕ್ ಶಿಖರ. ಅವರೆಂಚ್ ಹಿಮಕುಸಿತ. ಕಾಂಕರ್ಡ್ ಗೆದ್ದೆ ಗೆಲ್ಲುವುದು. ಕಂಟಿನ್ಯೂ ಸ್ಟೂಡೆಂಟ್ಸ್. ಸ್ಟ್ರಗಲ್ ಹೋರಾಟ. ಕ್ಲೈಂಬ್ಡ್ ಪರ್ವತ ಹತ್ತುವುದು. ಕೋವೆಟೆಡ್ ಅಪೇಕ್ಷಿತ. ಅವಾರ್ಡ್ ಪ್ರಶಸ್ತಿ. ಆನರ್ಡ್ ಪುರಸ್ಕಾರ ಗೌರವ ಸನ್ಮಾನ ಎಂದು ಅರ್ಥವನ್ನು ಕೊಡುತ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪ್ಯಾರಾಗ್ರಾಫ್ ಕನ್ನಡ ಸಾರಾಂಶ ಹೀಗಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇರಿದಂಥ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದರೆ ಇಲ್ಲಿ ಬಚೇಂದ್ರಿ ಪಾಲ್ ಅವರು ಆಗಿರುತ್ತಾರೆ. ಮೂಲತಃ ಬಚೇಂದ್ರಿ ಪಾಲ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದಂಥವರು. ಪ್ರಸ್ತುತ ಇವರು ಉತ್ತರಾಖಂಡ್ ಪ್ರದೇಶದಲ್ಲಿರುವಂಥ ಗರ್ಬಲಾ ಹಿಮಾಲಯದಲ್ಲಿರುವಂಥ ಒಂದು ಸಣ್ಣ ಹಳ್ಳಿಯಾದ ನಕುರಿ ಅನ್ನುವಂಥ ಹಳ್ಳಿಯಲ್ಲಿ 1954ರಲ್ಲಿ ಇವರು ಜನಿಸ್ತಾರೆ. ಸೊ ಒಟ್ಟು 5 ಮಕ್ಕಳಲ್ಲಿ ಬಚೇಂದ್ರಿ ಪಾಲ್ ಅವರು ಮಧ್ಯದವರಾಗಿ ಜನಿಸ್ತಾ ಇರ್ತಾರೆ. ಬಚೇಂದ್ರಿ ಪಾಲ್ ಅವರ ತಂದೆಯ ಉದ್ಯೋಗ ಏನಾಗಿತ್ತಪ್ಪ ಅಂದರೆ ಒಬ್ಬ ಗಡಿ ಪ್ರದೇಶದಲ್ಲಿ ಒಬ್ಬ ವ್ಯಾಪಾರಸ್ಥನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಟ್ರೇಡ್ಸ್ಮನ್ ಆಗಿ ಕೆಲಸವನ್ನು ಮಾಡುವಂಥ ಬಚೇಂದ್ರಿ ಪಾಲ್ ಅವರ ತಂದೆಯ ಕೆಲಸ ಏನಾಗುತ್ತಪ್ಪ ಅಂದರೆ ಗಡಿ ಪ್ರದೇಶದಲ್ಲಿ ಭಾರತ ದೇಶದಿಂದ ಟಿಬೆಟ್ ದೇಶಕ್ಕೆ ಗೋಧಿ ಹಿಟ್ಟು ಮತ್ತು ಅಕ್ಕಿಯನ್ನು ಏನು ಮಾಡಬೇಕಾಗಿತ್ತು, ಅವರು ರಫ್ತನ್ನು ಮಾಡ್ತಾಯಿದ್ರು. ಗೋಧಿ ಹಿಟ್ಟು ಮತ್ತು ಅಕ್ಕಿಯನ್ನು ರಫ್ತು ಮಾಡಬೇಕಾದಂಥ ಯಾವುದ್ರ ಮೂಲಕ ಮಾಡ್ತಾಯಿದ್ರು ಅಂದರೆ ಅವರು ಕತ್ತೆ ಮತ್ತು ಕುದುರೆ ಮತ್ತು ಆಡುಗಳ ಮೂಲಕ ಇವರು ಏನು ಮಾಡ್ತಪ್ಪ ಅಂದರೆ ಗೋಧಿ ಹಿಟ್ಟನ್ನು ರಫ್ತು ಮಾಡ್ತಾಯಿದ್ರು. ಸೊ ಮೂಲತಃ ಬಚೇಂದ್ರಿ ಪಾಲ್ ಅವರ ಕುಟುಂಬ ಉತ್ತರ ಕಾಶಿಯಲ್ಲಿಯೇ ನೆಲೆ ಕಂಡುಕೊಂಡಂಥವ್ರು. ಅಲ್ಲಿಯೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮದುವೆಯಾಗಿ ಟೋಟಲಿ ಅವರು ಉತ್ತರ ಕಾಶಿಯಲ್ಲಿಯೇ ತಮ್ಮ ನೆಲೆಯನ್ನು ಕಂಡುಕೊಂಡಂಥವರು ಕುಟುಂಬ ಯಾರಪ್ಪ ಅಂದರೆ ಬಚೇಂದ್ರಿ ಪಾಲ್ ಅವರ ಕುಟುಂಬ. ಬಚೇಂದ್ರಿ ಪಾಲ್ ಅವರ ಕುಟುಂಬ ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬವಾಗಿತ್ತು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಪ್ಯಾರಾಗ್ರಾಫ್ಸ್ ಕನ್ನಡ ಸಾರಾಂಶ ಹೀಗಿದೆ. ಬಚೇಂದ್ರಿ ಪಾಲ್ ಅವರು ಹುಟ್ಟು ಹೋರಾಟಗಾರರು, ಬಂಡಾಯಗಾರರ ಮನೋಭಾವನೆ ಹೊಂದಿದಂಥ ಮಗುವಾಗಿದ್ದರು. ಬಚೇಂದ್ರಿ ಪಾಲ್ ಅವರು ಗರ್ವಾಲ ಹಿಮಾಲಯದಲ್ಲಿ ರಸ್ತೆ ಮೇಲೆ ಬಿದ್ದಿರುವಂಥ ಮಂಜಿನ ಮೇಲೆ ಅಡ್ಡಾಡುವುದು, ನಡೆದಾಡುವುದು, ಓಡಾಡುವುದು, ಕುಣಿದಾಡುವುದು ಕಂಡರೆ ತುಂಬ ಇಷ್ಟಪಡ್ತಾಯಿದ್ರು. ಸೊ ಅವ್ರು ಯಾವಾಗಲೂ ಮಂಜನ್ನು ತುಂಬ ಪ್ರೀತಿಸ್ತಾಯಿದ್ರು. ಸೊ ಬಚೇಂದ್ರಿ ಪಾಲ್ ಅವರು ಒಂದು ದೊಡ್ಡ ಕನಸನ್ನು ಕಾಣ್ತಾಯಿದ್ರು. ಅವ್ರ ಕನಸು ಏನಪ್ಪ ಅಂದರೆ ಆಕಾಶದಲ್ಲಿ ವಿಮಾನದಲ್ಲಿ ಅಡ್ಡಾಡುವುದು, ಓಡಾಡುವುದು ಮತ್ತು ದೊಡ್ಡ ದೊಡ್ಡ ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿಯಾಗೋದು ಹಾಗೂ ಅದರ ಜೊತೆಗೆ ತಮ್ಮ ಕುಟುಂಬವನ್ನು ಸಂತೋಷವಾಗಿ ಆನಂದವಾಗಿ ಇರಿಸಿಕೊಳ್ಳುವುದು ಅವರ ದೊಡ್ಡ ಕನಸಾಗಿತ್ತು. ಬಚೇಂದ್ರಿ ಪಾಲ್ ಅವರು ಯಾವಾಗಲೂ ಚಟುವಟಿಕೆಯಿಂದ ಕೂಡಿದಂಥ ಮನೋಭಾವನೆಯನ್ನು ಹೊಂದಿದವರು. ಸದಾ ಕಾಯಕವೇ ಕೈಲಾಸ ಅನ್ನುವಂಥ ಮನೋಭಾವನೆಯನ್ನು ಹೊಂದಿದವರು. ಯಾವಾಗಲೂ ನೋಡಿದರೂ ಕೂಡ ಕೆಲಸದಲ್ಲಿ ತಮ್ಮನ್ನು ತಾವು ನಿರತರಾಗಿ ಇರುವಂಗೆ ನೋಡ್ಕೊತಾ ಇದ್ದರು. ಯಾವಾಗಲೂ ಆ್ಯಕ್ಟಿವ್ ಇರ್ತಾಯಿದ್ರು ಅವರು.
ಶಾಲೆಯಲ್ಲಿ ಅಭ್ಯಾಸದಲ್ಲಿ ಮುಂದಿದ್ದರು. ಅದರ ಜೊತೆಗೆ ಆಟಗಳಲ್ಲಿ, ಪಾಠಗಳಲ್ಲಿ, ಓಟಗಳಲ್ಲಿ ಬಹಳ ನಿಪುಣರಾಗಿದ್ದರು. ಸ್ವತಂತ್ರವಾಗಿ, ನಿರ್ಭಯವಾಗಿ, ಯಾರದೇ ಬಯಲದೆ ಏನು ಮಾಡ್ತಾಯಿದ್ರು, ಬಚೇಂದ್ರ ಪಾಲ್ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಒಂದು ಸಲ ಅವರು ಪಿಕ್ನಿಕ್ಗೆ ಹೋದಾಗೆ ತಮ್ಮ ಫ್ರೆಂಡ್ಸ್ 12 ವರ್ಷದ ತಮ್ಮ ಸ್ನೇಹಿತರ ಬಳಗದೊಂದಿಗೆ ಒಂದು ಸಲ ಪಿಕ್ನಿಕ್ಗೆ ಹೋಗುತ್ತಾರೆ. ಆ ಪಿಕ್ನಿಕ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪರ್ವತವನ್ನು ಹತ್ತಾರೆ ಇವರು. ಆ ಪರ್ವತದ ಎತ್ತರ 4000 ಮೀಟರ್, ಅಂದರೆ 13,123 ಫೀಟ್ ಇರುವಂಥ ಎತ್ತರ ಇರುವಂಥ ಒಂದು ಪರ್ವತ. ಸೊ ಆ ಪರ್ವತವನ್ನು ಹತ್ತಾರೆ ಅವರು. ಸೊ ರಾತ್ರಿ ಆದರೂ ಕೂಡ ಅವ್ರು ಏನು ಮಾಡೋಂಗಿಲ್ಲ, ಕೆಳಗಿದ್ದು ಬರೋಂಗಿಲ್ಲ. ಸೊ ರಾತ್ರಿ ಆದರೂ ಕೆಳಗಿದ್ದು ಬರೋಂಗಿಲ್ಲಲ್ಲ. ಸೊ ಅಲ್ಲೇ ಆ ಸಮಯವನ್ನು ಕಳೀತಾರೆ. ಸೊ ಅಲ್ಲಿ ಪರ್ವತದ ರಾತ್ರಿಯ ಸಮಯದಲ್ಲಿ ಯಾವುದೇ ಆಹಾರ ಇರೋಂಗಿಲ್ಲ, ಆಶ್ರಯ ಇರೋಂಗಿಲ್ಲ, ನೀರಿಲ್ಲ, ಏನೂ ಇರೋಂಗಿಲ್ಲ. ಇಡೀ ರಾತ್ರಿ ಆ ಪರ್ವತ ಮೇಲೆಯೇ ತಮ್ಮ ಸಮಯವನ್ನು ಕಳೀತಾರೆ. ಯಾರು? ಬಚೇಂದ್ರ ಪಾಲ್ ಅವರು. ಬಚೇಂದ್ರ ಪಾಲ್ ಅವರು ಒಬ್ಬ ಹುಟ್ಟು ಹೋರಾಟಗಾರರು ಆಗಿ ಬೆಳೆದಂಥವರು. ತಮ್ಮ ಕುಟುಂಬನ ಸಂತೋಷವಾಗಿಡಬೇಕು ಅನ್ನುವಂಥ ದೊಡ್ಡ ಕನಸಾಗಿತ್ತು. ದೊಡ್ಡ ವ್ಯಕ್ತಿಗಳನ್ನು ಅಥವಾ ವಿಮಾನದಲ್ಲಿ ಅಡ್ಡಾಡಬೇಕು ಅನ್ನುವಂಥ ದೊಡ್ಡ ಮನೋಭಾವನೆ ಹೊಂದಂಥ ಬಚೇಂದ್ರ ಪಾಲ್ ಅವರು ದೊಡ್ಡ ಸಾಧನೆ ಮಾಡಬೇಕು ಅನ್ನುವಂಥ ಅಂಬರನ್ನು. ಓಕೆ ಡಿಯರ್ ಸ್ಟೂಡೆಂಟ್ಸ್, 3rd ಪ್ಯಾರಾಗ್ರಾಫ್ ಕನ್ನಡ ಸಾರಾಂಶ ಹೀಗಿದೆ. ಬಚೇಂದ್ರ ಪಾಲ್ ಅವರು ತಮ್ಮ ಅನುಭವವನ್ನು ಪುನಃ ಮತ್ತೆ ನೆನಪು ಮಾಡ್ಕೊತಾರೆ. ಬಚೇಂದ್ರ ಪಾಲ್ ಅವರು ಪರ್ವತ ಹತ್ತುವಂಥ ಸಾಹಸವನ್ನು ತುಂಬ ಪ್ರೀತಿಸ್ತಾ ಇದ್ದರು. ಸೊ ಪರ್ವತ ಹತ್ತುವಂಥ ಪ್ರಯತ್ನವನ್ನು ಅವರು ಯಾವತ್ತಿಗೂ ಬಿಡ್ತಾ ಇರಲಿಲ್ಲ. ಸೊ ಅವರು ಹತ್ತುವಂಥ ಪರ್ವತವನ್ನು ಆದಂಥ ಅನುಭವವನ್ನು ಅವ್ರು ಏನು ಮಾಡ್ತಾಯಿದ್ರಂತೆ, ಪದೇ ನೆನಪು ಮಾಡ್ಕೊತಾ ಇದ್ರು. ಸೊ ಅವರಲ್ಲಿ ಪರ್ವತ ಹತ್ತುವಂಥ ಸಾಹಸ ಎಳ್ಳಷ್ಟು ಕೂಡ ಕಡಿಮೆ ಆಗಿಲ್ಲ. ಈಕೆ ಬಚೇಂದ್ರ ಪಾಲ್ ಅವರ ವಯಸ್ಸಿನವರ 13 ವರ್ಷದ ಹುಡುಗಿಯರು, ಆಲ್ಮೋಸ್ಟ್ ಆಲ್ ಗರ್ವಾಲ ಗರ್ಲ್ಸ್ ಏನು ಮಾಡ್ತಾಯಿದ್ರಪ್ಪ ಅಂದರೆ ಶಾಲೆಯನ್ನು ಬಿಟ್ಬಿಡ್ತಾಯಿದ್ರು. ಶಾಲೆಯನ್ನು ಬಿಟ್ಟು ಏನು ಮಾಡ್ತಾಯಿದ್ರಪ್ಪ ಅಂದರೆ ಅವರ ಮನೆಯಲ್ಲಿರುವಂಥ ತಂದೆ ತಾಯಿಗಳಿಗೆ ಏನು ಮಾಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಆದರೆ ಬಚೇಂದ್ರ ಪಾಲ್ ಅವರ ದೃಢ ನಿರ್ಧಾರ, ಅವರ ದೃಢ ಸಂಕಲ್ಪ, ಅವರ ಆಸೆ ಏನಾಗಿತ್ತಪ್ಪ ಅಂದರೆ ನಾನು ಚೆನ್ನಾಗಿ ಓದಬೇಕು, ಅಭ್ಯಾಸ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರಬೇಕು ಅನ್ನುವಂಥ ಮನೋಭಾವ ಬಚೇಂದ್ರ ಪಾಲ್ ಅವರಲ್ಲಿತ್ತು. ಯಾವಾಗಲೂ ಕೂಡ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂದರೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕು, ನಾನು ನನ್ನ ತಂದೆ ತಾಯಿಯವರು ಹೈಸ್ಕೂಲ್ವರೆಗೂ ನನಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಅಲ್ಲಿವರೆಗೂ ನಾನು ಓದಬೇಕು ಅನ್ನುವಂಥ ಮನೋಭಾವ ಬಚೇಂದ್ರ ಪಾಲ್ ಅವರಲ್ಲಿ ಭಾಳ ಆಳವಾಗಿತ್ತು. ವಿದ್ಯಾರ್ಥಿಯಾಗಿದ್ದಾಗನೇ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಸ್ವಲ್ಪ ಹಣವನ್ನು ಸಂಪಾದಿಸ್ತಾ ಇದ್ರು, ಗಳಿಸ್ತಾ ಇದ್ರು. ಎದ್ರ ಮೂಲಕ ಅಂದರೆ ಬಟ್ಟೆ ಹೊಲಿಯೋದ್ರ ಮೂಲಕ, ಬಟ್ಟೆ ನೇಯೋದ್ರ ಮೂಲಕ ಏನು ಮಾಡ್ತಾಯಿದ್ರಪ್ಪ ಅಂದರೆ ಹಣವನ್ನು ಗಳಿಸ್ತಾ ಇದ್ರು. ಇವರ ಶಾಲೆಯ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ, ಇವರ ಕುಟುಂಬವನ್ನು ಮನವೊಲಿಸ್ತಾರೆ. ದಯವಿಟ್ಟು ಬಚೇಂದ್ರ ಪಾಲ್ ಅವರನ್ನ ಕಾಲೇಜಿಗೆ ಕಳಿಸ್ರಿ. ಯಾಕೆ ಅವರು ಕಾಲೇಜಿಗೆ ಕಳಿಸ್ರಿ ಅಂತಾರಂತ ಹೇಳ್ತಾರಂದರೆ, ಒಂದು ಸಲ ಶೂಟಿಂಗ್ ಕಾಂಪಿಟೇಷನ್ ಇತ್ತು. ಸೊ ಆ ಶೂಟಿಂಗ್ ಕಾಂಪಿಟೇಷನ್ ಒಳಗೆ ಬಚೇಂದ್ರ ಪಾಲ್ ಅವರು ಒಬ್ಬ ಹುಡುಗ ಮತ್ತು ಹುಡುಗಿಯರನ್ನು ಹಿಂದಿಕ್ಕಿ ತಮ್ಮ ಸಾಧನೆಯನ್ನು ಅವ್ರು ಏನು ಮಾಡ್ತಾರೆ, ಮುಟ್ತಾರೆ, ಗೆಲುವನ್ನು ಸಾಧಿಸ್ತಾರೆ. ಸೊ ಆ ಉದ್ದೇಶಕ್ಕೆ ಬಚೇಂದ್ರ ಪಾಲ್ ಅವರ ಕುಟುಂಬಕ್ಕೆ ಅವರ ಶಾಲೆಯ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ದಯವಿಟ್ಟು ಬಚೇಂದ್ರ ಪಾಲ್ ಅವರನ್ನು ಕಾಲೇಜಿಗೆ ಕಳಿಸ್ರಿ ಅನ್ನುವಂಥ ಮನೋಭಾವನೆಯನ್ನು ಅವ್ರೇನು ಮಾಡ್ತಾರೆ, ಅವರ ತಂದೆ ತಾಯಿಯಲ್ಲಿ ವಿನಂತಿಯನ್ನು ಮಾಡ್ಕೊತಾರೆ. ಯಾಕಂದರೆ ಬಚೇಂದ್ರ ಪಾಲ್ ಅವರಲ್ಲಿರುವಂಥ ಕ್ರಿಯಾಶೀಲತೆ, ಚತುರತೆ, ನಿಪುಣತೆ, ಕಲಿಬೇಕು ಅನ್ನುವಂಥ ಹಂಬಲ, ಪರ್ವತ ಹತ್ತಬೇಕು ಅನ್ನುವಂಥ ಹಂಬಲ ಆಳವಾಗಿರೋದ್ರಿಂದ ಸೊ ಅವರ ಕುಟುಂಬಕ್ಕೆ ಅವರ ಪ್ರಿನ್ಸಿಪಲ್ ಏನು ಮಾಡ್ತಾರಪ್ಪ ಅಂದರೆ ಒತ್ತಾಯವನ್ನು ಮಾಡ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, 4th ಪ್ಯಾರಾಗ್ರಾಫ್. ಬಚೇಂದ್ರ ಪಾಲ್ ಅವರ ತಂದೆ ತಾಯಿಯವರಿಗೆ ತುಂಬ ಆಶ್ಚರ್ಯವಾಗಿಬಿಡುತ್ತೆ. ಯಾಕೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಂದರೆ, ಅವರ ಹಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದವಿಯನ್ನು ಪಡೆದಂಥ ಏಕೈಕ ಮಹಿಳೆ ಯಾರು ಅಂದರೆ ಬಚೇಂದ್ರ ಪಾಲ್ ಅವರಾಗಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಬಚೇಂದ್ರ ಪಾಲ್ ಅವರ ತಂದೆ ತಾಯಿಗೆ ಭಾಳ ಆಶ್ಚರ್ಯವಾಗಿಬಿಡುತ್ತೆ.
ತನ್ನ ಮಗಳು ಪದವಿಯನ್ನು ಪಡೆದಂಥ ಮೊದಲ ಮಹಿಳೆ ಅನ್ನುವಂಥ ಕೀರ್ತಿಯನ್ನು ಪಡೆದಂಥ ಮಹಿಳೆ ಬಚೇಂದ್ರಿ ಪಾಲ್ ಆಗಿದ್ದಾಳೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಬಹಳ ಆಶ್ಚರ್ಯವಾಗಿಬಿಡುತ್ತೆ. ಸೊ ಬಚೇಂದ್ರಿ ಪಾಲ್ ಅವರು ಏನು ಮಾಡ್ತಾರೆ, MA ಮತ್ತು BEd ಸಂಸ್ಕೃತ ವಿಷಯದಲ್ಲಿ MA ಮತ್ತು BEd ಮುಗಿಸ್ತಾರೆ. ಸೊ ಅದರ ಜೊತೆಗೆ ಅವರು ಸಾಧನೆಯನ್ನು ಕೂಡ ಅವರು ಮುಂದುವರಿಸ್ತಾರೆ. ಸಣ್ಣ ಪುಟ್ಟ ಜಾಬ್ ಅಂದರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಅವೆಲ್ಲ ತಾತ್ಕಾಲಿಕ ಅನ್ನುವಂಥ ಮನೋಭಾವನೆಯಿಂದ ಅವ್ರು ಏನು ಮಾಡ್ತಾರೆ, ಆ ಜಾಬನ್ನು ತಿರಸ್ಕರಿಸ್ತಾರೆ. ಬಟ್ ಅವರು ಪರ್ವತ ಹೇರುವಂಥ ಪ್ರೀತಿಯನ್ನು, ಸ್ಫೂರ್ತಿಯನ್ನು ಯಾವತ್ತೂ ಕೂಡ ಕಳ್ಕೊಳ್ಳಿಲ್ಲ. ಬಚೇಂದ್ರಿ ಪಾಲ್ ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಸೊ ಅದು ಏನು ತೀರ್ಮಾನಪ್ಪ ಅಂದರೆ, ಉತ್ತರ ಕಾಶಿಯಲ್ಲಿರುವಂಥ ಒಂದು ಸಂಸ್ಥೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅನ್ನುವಂಥ ಸಂಸ್ಥೆಗೆ ಇವರು ಬುನಾದಿ ತರಬೇತಿಯನ್ನು ಪಡ್ಕೊಳ್ಳೋಕ್ಕೆ ನಿರ್ಧಾರವನ್ನು ಮಾಡ್ತಾರೆ, ತಯಾರಾಗ್ತಾರೆ. ಸೊ ಯಾವಾಗಲೂ ಕೂಡ ಈಕಿ ಆ ಪರ್ವತವನ್ನು ಹತ್ತುವುದರಲ್ಲಿ ಭಾಳ ಇಷ್ಟಪಡ್ತಾಯಿದ್ರು, ಅದರಲ್ಲಿ ನಿಪುಣರಾಗಿದ್ದರು, ಅದರಲ್ಲಿ ಚತುರರಾಗಿರುವ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ರು, ಇದರಿಂದ ನಾನು ಏನು ಮಾಡಬೇಕಾದ್ರೆ ಸ್ವಲ್ಪ ಬೇಸಿಕ್ ತರಬೇತಿ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅನ್ನುವಂಥ ಸಂಸ್ಥೆಗೆ ಹೋಗಿ ಸೇರ್ಕೊತಾರೆ. ಕೊನೆಗೂ ಬಚೇಂದ್ರಿ ಪಾಲ್ ಅವರು ಬೇಸಿಕ್ ಪರ್ವತಾರೋಹಣ ತರಬೇತಿಯನ್ನು ಅವ್ರು ಏನು ಮಾಡ್ತಾರೆ, ಮುಗಿಸ್ತಾರೆ. ಭಾಳ ನಗುತ್ತಾ ಖುಷಿಯಿಂದ ಆನಂದದಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಮೂಲ ತರಬೇತಿಯನ್ನು ಮುಗಿಸ್ತಾರೆ. ಬಚೇಂದ್ರಿ ಪಾಲ್ ಅವರು 1982ರಲ್ಲಿ ಅಂದರೆ ಇನ್ನು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅಲ್ಲಿ ಇರುವಾಗಲೇ 1982ರಲ್ಲಿ ಗಂಗೋತ್ರಿ ಅನ್ನುವಂಥ ಪರ್ವತ ಮತ್ತು ಋದುಗಾರಿಯ ಅನ್ನುವಂಥ ಪರ್ವತವನ್ನು ಅವ್ರು ಏನು ಮಾಡ್ತಾರೆ, ಅವರು ಅಡ್ವಾನ್ಸ್ ಕ್ಯಾಂಪಲ್ಲಿಯೇ, ಮೂಲಭೂತ ಕ್ಯಾಂಪಲ್ಲಿ ಏನು ಮಾಡ್ತಾರೆ, ಅವರು ಆ ಎರಡೂ ಪರ್ವತವನ್ನು ಹತ್ತುತ್ತಾರೆ. ನೆಕ್ಸ್ಟ್ ಡೇ ಸ್ಟೂಡೆಂಟ್ಸ್, 5th ಪ್ಯಾರಾಗ್ರಾಫ್. ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ಡೈರೆಕ್ಟರ್ ಆದಂಥ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಅವರು ಬಚೇಂದ್ರಿ ಪಾಲ್ ಅವರಿಗೆ ಗುರುಗಳಾಗಿದ್ದರು, ಮಾರ್ಗದರ್ಶಕರಾಗಿದ್ದರು. ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಅವ್ರೇನು ಮಾಡ್ತಾರೆ, ಫೆಬ್ರವರಿ 1983ರಲ್ಲಿ ಉತ್ತರ ಕಾಶಿಗೆ ಬರ್ತಾರೆ. ಉತ್ತರ ಕಾಶಿಗೆ 1983 ಬಂದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಎಟ್ ದ ನೀಮ್, ಅಂದರೆ ನೀಮ್ ಇಟ್ ಮೀನ್ಸ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅನ್ನುವಂಥ ಸಂಸ್ಥೆಯನ್ನು ಟೀಚರ್ಸ್ಗಾಗಿನೇ ಏನು ಮಾಡ್ತಾರೆ, ಉತ್ತರ ಕಾಶಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಜ್ಞಾನ್ ಸಿಂಗ್ ಅವರು ಬಚೇಂದ್ರಿ ಪಾಲ್ ಅವರ ಮಾರ್ಗದರ್ಶಕರು, ಗುರುಗಳಾಗಿದ್ದರು. ಈ ಸೆಲೆಕ್ಟೆಡ್ ಇವರೇ ಏನು ಮಾಡ್ತಾರಪ್ಪ ಅಂದರೆ, ಯಾರು ಜ್ಞಾನ್ ಸಿಂಗ್ ಅವರು ಏನು ಮಾಡ್ತಾರೆ, ಬಚೇಂದ್ರಿ ಪಾಲ್ ಅವ್ರನ್ನ ಹಿಡ್ಕೊಂಡು ಇವ್ರು ಏನು ಮಾಡ್ತಾರೆ, 1983ರಲ್ಲಿ ಏನು ಮಾಡ್ತಾರೆ, ಉತ್ತರ ಕಾಶಿ ಒಳಗೆ ಟೀಚರ್ಸ್ಗಾಗಿಯೇ ಒಂದು ಅಡ್ವೆಂಚರ್ ಕೋರ್ಸನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದರ ಜೊತೆಗೇ ಭಾಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಅನ್ನುವಂಥದ್ದನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಸೊ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ, ಯಾವ ಸಂಸ್ಥೆ ಅಂದರೆ ಭಾಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಸ್ಥಾಪನೆ ಮಾಡೋದ್ರ ಜೊತೆಗೆ ಅಲ್ಲಿರುವಂಥ ಗುಡ್ಡಗಾಡು ಪ್ರದೇಶಿರುವಂಥ ಮಹಿಳೆಯರಿಗೆ, ಬಡ ಕುಟುಂಬದಲ್ಲಿರುವಂಥ ಮಹಿಳೆಯರಿಗೆ, ಹುಡುಗಿಯರಿಗೆ ತುಂಬ ಉಪಯೋಗಕಾರಿಯಾದಂಥ ಕೆಲಸ ಆಗುತ್ತೆ. ಪರ್ವತ ಹತ್ತಲಿಕ್ಕೆ, ಅವರ ಉಪಜೀವನ ಮಾಡಲಿಕ್ಕೆ, ಅವರು ತಮ್ಮ ಬಟ್ಟೆ, ಬರೀ ಊಟ, ತಿಂಡಿ, ಮೂಲಭೂತ ಸೌಕರ್ಯಗಳಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ಜ್ಞಾನ್ ಸಿಂಗ್ ಅವರು ಏನು ಮಾಡ್ತಾರೆ, ಭಾಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಒಗ್ಗಟ್ಟಿನಿಂದ ಕೂಡಿರುವಂಥ ಭಾಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಈ ಸಂಸ್ಥೆ ಎಷ್ಟೋ ಹುಡುಗಿಯರಿಗೆ, ಮಹಿಳೆಯರಿಗೆ ಸಹಾಯ ಆಗುತ್ತೆ. ಸೊ ಎದಕ್ಕೆ ಸಹಾಯ ಆಯ್ತು ಅಂದರೆ, ಆ ಮಹಿಳೆಯರಿಗೆ ಸಾಹಸ ಮಾಡುವುದಕ್ಕೆ ಬಹಳ ಸಹಾಯ ಆಗುತ್ತೆ. ಈ ಒಂದು ಸ್ಕೀಮು ತರಬೇತಿ ಪಡೆಯುವಂಥ ಹುಡುಗಿಯರಿಗೆ ಮತ್ತು ಮಹಿಳೆಯರಿಗೆ ಭಾಳ ಯೂಸ್ಫುಲ್ ಆಗಿತ್ತು. ಸೊ ಯಾಕಂದರೆ ಅದರಿಂದ ಬರುವಂಥ ಒಂದಿಷ್ಟು ಹಣವನ್ನು
ಆ ಮಹಿಳೆಯರು, ಆ ಹುಡುಗಿಯರು ತಮ್ಮ ಸ್ವಂತ ಖರ್ಚಿಗಾಗಿ ಹಣವನ್ನು ಖರ್ಚು ಮಾಡ್ತಾಯಿದ್ರು. ಅದೇ ಸಮಯದಲ್ಲಿ ಬಚೇಂದ್ರಿ ಪಾಲ್ ಅವರ ಕುಟುಂಬನೂ ಕೂಡ ಆರ್ಥಿಕವಾಗಿ ಬಹಳ ಒತ್ತಡಕ್ಕೀಡಾಗಿತ್ತು. ಸೊ ಈ ಯಾವುದು ಭಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಇದರಿಂದ ಸೊ ಬಚೇಂದ್ರಿ ಪಾಲ್ ಅವರ ಕುಟುಂಬ ಸ್ವಲ್ಪ ಆರ್ಥಿಕತೆಯಿಂದ ಸ್ವಲ್ಪ ನಿರಾಳತೆಯನ್ನು, ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಸುಧಾರಿಸ್ಕೊಂತು. ಸೊ ಈ ಕಾರಣಕ್ಕಾಗಿಯೇ ಜ್ಞಾನ್ ಸಿಂಗ್ ಅವರನ್ನು ಯಾರು ಬಚೇಂದ್ರಿ ಪಾಲ್ ಅವರು ತಮ್ಮ ಮಾರ್ಗದರ್ಶಕರಾಗಿ ಪಡ್ಕೊಂಡಿದ್ರು. ಎಷ್ಟೋ ಮಹಿಳೆಯರಿಗೆ, ಎಷ್ಟೋ ಹುಡುಗಿಯರಿಗೆ ಭಗೀರಥಿ 7 ಸಿಸ್ಟರ್ಸ್ ಕ್ಲಬ್ ಬಹಳ ಉಪಯೋಗಕಾರಿಯಾಗಿ ಕೆಲಸವನ್ನು ಮಾಡಿದೆ. ಸೊ ಆ ಸಂಸ್ಥೆಯಿಂದ ಅನೇಕ ಮಕ್ಕಳು, ಮಹಿಳೆಯರು ಪರ್ವತ ಹತ್ತುವುದರಲ್ಲಿ ಬಹಳ ಸಾಹಸನ್ನು ಮಾಡಿ ಎಷ್ಟೋ ಜನರು ಈ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. 6ನೇ ಪ್ಯಾರಾಗ್ರಾಫ್ ಕನ್ನಡ ಸಾರಾಂಶ ಹೀಗಿದೆ ವಿದ್ಯಾರ್ಥಿಗಳೇ. 1984ರಲ್ಲಿ ಭಾರತದ ಮೌಂಟ್ ಎವರೆಸ್ಟ್ ದಂಡಯಾತ್ರೆಗೆ ಬಚೇಂದ್ರಿ ಪಾಲ್ ಅವರು ಆಯ್ಕೆಯಾಗ್ತಾರೆ. ಭಾರತದ ಮೌಂಟ್ ಎವರೆಸ್ಟ್ ದಂಡಯಾತ್ರೆ ಬಚೇಂದ್ರಿ ಪಾಲ್ ಅವರ ಬಹುದೊಡ್ಡ ಕನಸಾಗಿತ್ತು. ಅವರ ಪ್ರಮುಖ ಗುರಿಯಾಗಿತ್ತು, ಪ್ರಧಾನ ಗುರಿಯಾಗಿತ್ತು. ಉದ್ದೇಶನೂ ಕೂಡ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಬೇಕು ಅನ್ನುವಂಥ ಉದ್ದೇಶನೂ ಕೂಡ ಅದೇ ಆಗಿತ್ತು. ಸೊ ಭಾರತದ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ಕಂತಾಯಿತು. ಇಲ್ಲಿ ಮೌಂಟ್ ಎವರೆಸ್ಟ್ ಹತ್ತುವುದು ಒಂದು ಸವಾಲಿನ ಕೆಲಸ ಆಗಿತ್ತು. ಈ ಭಾರತದ ಮೌಂಟ್ ಎವರೆಸ್ಟ್ ದಂಡಯಾತ್ರೆ 1984ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ದಂಡಯಾತ್ರೆಯಲ್ಲಿ 7 ಮಹಿಳೆಯರು ಮತ್ತು 11 ಜನ ಪುರುಷರು, ಅದರಲ್ಲಿ ಬಚೇಂದ್ರಿ ಪಾಲ್ ಅವರು ಕೂಡ ಒಬ್ಬ ಭಾರತದ ಮಹಿಳೆಯಾಗಿದ್ದರು. ಸೊ ಇದು ಬಚೇಂದ್ರಿ ಪಾಲ್ ಅವರ ದೊಡ್ಡ ಕನಸು ಮತ್ತು ಪ್ರಧಾನ ಗುರಿ ಮತ್ತು ಮೊದಲ ದಂಡಯಾತ್ರೆ ಆಗಿತ್ತು. ನೆಕ್ಸ್ಟ್ 7th ಪ್ಯಾರಾಗ್ರಾಫ್. ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್. ಭಾರತ ಮೌಂಟ್ ಎವರೆಸ್ಟ್ ದಂಡಯಾತ್ರೆಯಲ್ಲಿ ಬಚೇಂದ್ರಿ ಪಾಲ್ 7 ಮಹಿಳೆಯರು 11 ಪುರುಷರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. 108 ಸಮಸ್ಯೆಗಳನ್ನು ಎದುರಿಸ್ತಾರೆ, ಕಷ್ಟಗಳನ್ನು ಎದುರಿಸ್ತಾರೆ, ನೋವುಗಳನ್ನು ಎದುರಿಸ್ತಾರೆ, ನಲಿವುಗಳನ್ನು ಎದುರಿಸ್ತಾರೆ. ಅದರ ಜೊತೆಗೆ ಹಿಮಪಾತವನ್ನು ಎದುರಿಸ್ತಾರೆ, ಹಿಮ ಕುಸಿತವನ್ನು ಎದುರಿಸ್ತಾರೆ ಅವರು. ಸೊ ಅದ್ರ ಜೊತೆಗೆ ತಾವು ಕೂಡ ಗಾಯ ಆಗ್ತವೆ, ಆ ನೋವನ್ನು ಕೂಡ ತರ್ಕೊತಾರೆ. ಸಡನ್ನಾಗಿ ಅಲ್ಲಿ ಏನಾಗುತ್ತೆ, ಭೂಕುಸಿತ ಆಗುತ್ತೆ. ಆ ಭೂಕುಸಿತದಿಂದ ಅವ್ರು ಏನು ಮಾಡ್ತಾರೆ, ಆದಷ್ಟು ಮತ್ತಷ್ಟು ಇಂಜುರಿ ಆಗ್ತಾರೆ, ಗಾಯಾಳುಗಳಾಗ್ತಾರೆ. ಸೊ ಆ ಟೀಮ್ ಏನಾಗುತ್ತಪ್ಪ ಅಂದರೆ ಭಾಳ ನೋವಿನಿಂದ ಬಳಲುತ್ತೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಬೇಕಾದಂಥ ಸಂದರ್ಭದೊಳಗೆ. ಸೊ ಅದು ಹೇಗೆ ಇರಲಿ, ಕೊನೆಗೂ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಮೇ 23, 1984ರಲ್ಲಿ ತಲುಪಿದರು. ನೆನಪಿಟ್ಕೋರಿ ವಿದ್ಯಾರ್ಥಿಗಳೇ, ಬಚೇಂದ್ರಿ ಪಾಲ್ ಅವರು ಮೇ 23, 1984ರಲ್ಲಿ ಕೊನೆಗೂ ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದರು. ಕೊನೆಗೂ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಗೆದ್ದು ಬಿಟ್ಟರು. ಅದನ್ನು ತಮ್ಮ ಕನಸನ್ನು ನನಸಾಗಿಸಿಕೊಂಡರು. ಅವ್ರು ಹೇಳ್ತಾರೆ, ಬಚೇಂದ್ರಿ ಕಾಂಕರ್ಡ್ ದ ಸಮ್ಮಿಟ್ ಆಫ್ ಸಾಗರಮಾತಾ. ಸಾಗರಮಾತಾ ಏನಪ್ಪ ಅಂದ್ರೆ ಇಲ್ಲಿ ನೇಪಾಳದಲ್ಲಿ ಆ ಜನರು ಮೌಂಟ್ ಎವರೆಸ್ಟ್ ಶಿಖರಕ್ಕೆ ಸಾಗರಮಾತಾ ಅಂತ ಕರೀತಾರೆ. ಸೊ ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಮುಟ್ಟಿದಾಗ ಟೈಮ್ ಎಷ್ಟಾಗಿತ್ತಪ್ಪ ಅಂದರೆ 1 ಗಂಟೆ 7 ನಿಮಿಷ ಮಧ್ಯಾಹ್ನದ ಅವಧಿಯಾಗಿತ್ತು. ಸೊ ಅಂಥ ಕಷ್ಟದ ಸಮಯದಲ್ಲಿ, ಅಂಥ ಸಮಸ್ಯೆಯಲ್ಲಿ ಅವ್ರೇನು ಮಾಡಿದ್ರಪ್ಪ ಅಂದರೆ 29,028 ಫೀಟ್ ಇರುವಂಥ ಈ ಫೀಟ್ ಅಥವಾ 8,848 ಮೀಟ್ರ್ ಇರುವಂಥ ಮೌಂಟ್ ಎವರೆಸ್ಟ್ ಶಿಖರವನ್ನು ಅವ್ರು ಏನು ಮಾಡ್ತಾರೆ, ತಲುಪ್ತಾರೆ. ಅದರಲ್ಲಿ ಹಿಮಪಾತ ಆಗುತ್ತೆ, ಭೂಕುಸಿತ ಆಗುತ್ತೆ, ಅದರಿಂದ ಅವರಿಗೆ ಗಾಯ ಆಗುತ್ತವೆ, ನೋವು ಆಗ್ತವೆ. ಇದೆಲ್ಲವನ್ನು ಸಹಿಸಿಕೊಂಡಂಥ ಬಚೇಂದ್ರಿ ಪಾಲ್ ಟೀಮ್ ಏನಾಗುತ್ತೆ, ಕೊನೆಗೂ ಮೇ 23, 1984ರಲ್ಲಿ ಏನು ಮಾಡ್ತಾರೆ ಅಂದರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇಳ್ತಾರೆ. ಕೊನೆಗೂ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತುವ ಕನಸನ್ನು ಬಚೇಂದ್ರಿ ಪಾಲ್ ಅವರು ನನಸಾಗಿಸಿಕೊಂಡರು. ಬಚೇಂದ್ರಿ ಪಾಲ್ ಅವರು ಕಂಡಂಥ ಕನಸು ಮೌಂಟ್ ಎವರೆಸ್ಟ್ ಏರಬೇಕು ಅನ್ನುವಂಥ ಕನಸು ಕೊನೆಗೂ ನನಸಾಗಿತು. ಆ ಸಮಯದಲ್ಲಿ ಬಚೇಂದ್ರಿ ಪಾಲ್ ಅವರ ಸಂತೋಷಕ್ಕೆ, ಆನಂದಕ್ಕೆ, ಖುಷಿಗೆ
ಮಿತಿಯೇ ಇರಲಿಲ್ಲ. ಕೊನೆಗೂ ಮೌಂಟ್ ಎವರೆಸ್ಟ್ ಶಿಖರವನ್ನು ಬಚೇಂದ್ರ ಪಾಲ್ ಅವರು ಗೆದ್ದರು. ಆ ಸಮಯದಲ್ಲಿ ಬಚೇಂದ್ರ ಪಾಲ್ ಅವರು ಬರೀತಾರೆ, ಮೈ ಥಾಟ್ಸ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್ ಹೂ ಥಾಟ್ ಅಸ್ ದ ವ್ಯಾಲ್ಯೂ ಆಫ್ ಸ್ಟ್ರಗಲ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್ಸ್. ಅವ್ರ ತಂದೆ ತಾಯಿ ಹೇಳಿದಂಥ ಮಾತನ್ನು ಅವ್ರು ನೆನಪು ಮಾಡ್ಕೊತಾರೆ. ಏನು ಹೇಳಿದ್ರಪ್ಪ ಅಂದರೆ, ನಿನ್ನ ಮೌಲ್ಯಗಳು ಏನಪ್ಪ ಅಂದರೆ, ನಿನ್ನಲ್ಲಿರುವಂಥ ಮೌಲ್ಯಗಳು, ಆ ಮೌಲ್ಯಗಳು ಯಾವುವು ಅಂದರೆ ಹೋರಾಟ ಮತ್ತು ಪ್ರಯತ್ನ. ಹೋರಾಟ ಮತ್ತು ಪ್ರಯತ್ನ ನಿನ್ನಲ್ಲಿ ಸತತವಾಗಿದ್ದರೆ ನಿನ್ನ ಸಾಧನೆ ನೀನು ಮುಟ್ತೀದಿ, ನಿನ್ನ ಗುರಿ ನೀನು ಮುಟ್ಟಿ ಅನ್ನುವಂಥ ಮಾತನ್ನು ಅವರು ಇಲ್ಲಿ ನೆನಪು ಮಾಡ್ಕೊತಾರೆ ಬಚೇಂದ್ರ ಪಾಲ್ ಅವರು. ಓಕೆ ಸ್ಟೂಡೆಂಟ್ಸ್, 8th ಪ್ಯಾರಾಗ್ರಾಫ್. ಈ 8ನೇ ಪ್ಯಾರಾಗ್ರಾಫಲ್ಲಿ ನಾವು ಏನು ಮಾಡ್ತೇವಪ್ಪ ಅಂದರೆ, ಬಚೇಂದ್ರ ಪಾಲ್ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ತೇವೆ. ಸೊ ಬಚೇಂದ್ರ ಪಾಲ್ ಅವರ ಪರ್ವತಾರೋಹಣ ಪ್ರತಿಭೆಯನ್ನು ಗಮನಿಸಿದಂಥ ನಮ್ಮ ಭಾರತ ಸರ್ಕಾರ ಕ್ರೀಡೆಯಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂಥ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಅದರ ಜೊತೆಗೇ ಪದ್ಮಶ್ರೀ ಪ್ರಶಸ್ತಿಯನ್ನು, ಆಮೇಲೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಆಮೇಲೆ ಯಶ್ ಭಾರತಿ ಅವಾರ್ಡ್ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ನೆಕ್ಸ್ಟ್ ಗೋಲ್ಡ್ ಮೆಡಲ್ ಬೈ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್ ಆಸ್ ವೆಲ್ ಆಸ್ an award from the Department of Education, Uttar Pradesh State, and Lifetime Achievement Award by Kolkata Sports Journalists Association. ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ಪ್ಯಾರಾಗ್ರಾಫ್. ಬಚೇಂದ್ರ ಪಾಲ್ ಅವರ ಪರ್ವತಾರೋಹಣದ ಅನುಭವಗಳನ್ನು ತಮ್ಮ ಆತ್ಮಚರಿತೆಯಾದಂಥ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅನ್ನುವಂಥ ತಮ್ಮ ಆತ್ಮಚರಿತೆಯಲ್ಲಿ ತಮ್ಮ ಪರ್ವತ ಹತ್ತುವಂಥ ಅನುಭವಗಳನ್ನು ಅದರಲ್ಲಿ ಅವರು ಬರೆದಿದ್ದಾರೆ. ಪ್ರಸ್ತುತ ಬಚೇಂದ್ರ ಪಾಲ್ ಅವರು ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಪ್ರೀತಿ ವಿದ್ಯಾರ್ಥಿಗಳೇ, ಆಕೆಯ ಜೀವನ ನಿಮಗೂ ಕೂಡ ಮಾದರಿಯಾಗಲಿ. ಆಕೆ ಕಷ್ಟಪಟ್ಟಂಥ ಕೆಲಸ, ಆಕೆ ಯಾವ ರೀತಿ ಕನಸನ್ನು ಕಂಡ್ಲು, ಆ ಕನಸನ್ನು ಯಾವ ರೀತಿ ನನಸು ಮಾಡ್ಕೊಂಡ್ಲು, ಪ್ರತಿನಿತ್ಯ ಸತತ ಪ್ರಯತ್ನ, ಹೋರಾಟ, ಪರಿಶ್ರಮ ಹಾಕೋದರ ಜೊತೆಗೆ ತಾನು ಅಂದುಕೊಂಡಂಥ ಕನಸನ್ನು ಬಚೇಂದ್ರ ಪಾಲ್ ಅವರು ನನಸಾಗಿಸಿಕೊಂಡರು. ಸೊ ಅಂಥ ಸಾಹಸ ಕತೆ ಯಾರದಪ್ಪ ಅಂದರೆ ನಾವು ನೋಡಿದ್ದು ಬಚೇಂದ್ರ ಪಾಲ್ ಅವರು. ಅವರ ಜೀವನ ನಮಗೂ ಕೂಡ ಮಾದರಿ ಆಗಲಿ ಅಂತೇಳಿ ಇಂದಿಗೆ ನಾವು ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.